ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 20ನೇ ಕಂತಿನ ಹಣ ಕೆಲವು ಫಲಾನುಭವಿಗಳಿಗೆ ಜಮೆಯಾದರೆ ಇನ್ನು ಕೆಲವು ರೈತರಿಗೆ ಜಮೆಯಾಗಲ್ಲ. ಹಾಗಾದರೆ ಯಾವ ಕಾರಣಕ್ಕಾಗಿ PM ಕಿಸಾನ್ ಹಣ ಸ್ಥಗಿತಗೊಳಿಸಲಾಗಿದೆ? ಇನ್ನು ಮುಂದೆ PM ಕಿಸಾನ್ ಹಣ ಜಮೆಯಾಗುವುದಿಲ್ಲವೇ? ಎಲ್ಲ ಅರ್ಹತೆ ಇದ್ದರೂ ನಿಮಗೆ PM ಕಿಸಾನ್ ಹಣ ನಿಲ್ಲಿಸಲಾಗಿದೆಯೇ? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಈ ಮೂಲಕ ನಾವು ತಿಳಿಸುವ ಎಲ್ಲ ಉಪಯುಕ್ತ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಮೊದಲು ನಿಮಗೆ ತಲುಪ್ತವೆ. ಹೌದು, PM ಕಿಸಾನ್ ಯೋಜನೆಗೆ ನೋಂದಾಯಿಸಿದ ಎಲ್ಲ ಫಲಾನುಭವಿ ರೈತರಿಗೆ ಈಗಾಗಲೇ 19ನೇ ಕಂತುಗಳ ಹಣ ಜಮಾವಣೆ ಮಾಡಲಾಗಿದೆ. 19ನೇ ಕಂತಿನವರೆಗೆ ಎಲ್ಲ ರೈತರಿಗೆ ಯಾವುದೇ ಅಡೆತಡೆ ಇಲ್ಲದೆ ಜಮೆಯಾಗುತ್ತಿತ್ತು. ಆದರೆ ನಂತರ PM ಕಿಸಾನ್ ಹಣ ಜಮೆ ಮಾಡುವುದನ್ನ ತಡೆ ಹಿಡಿಯಲಾಗುತ್ತಿದೆ. ಹೌದು, 19ನೇ ಕಂತಿನ ಹಣ ಕೆಲವು ರೈತರಿಗೆ ಜಮೆಯಾದರೆ ಇನ್ನು ಕೆಲವು ರೈತರಿಗೆ ಜಮೆಯಾಗಿಲ್ಲ. ಕೆಲವು ರೈತರು EKYC ಮಾಡಿಸಿದ್ದರೂ ಸಹ 19ನೇ ಕಂತಿನ ಹಣ ಜಮೆಯಾಗಿಲ್ಲ. 20ನೇ ಕಂತಿನ ಹಣ ಜಮೆಯಾಗಬೇಕಾದರೆ ರೈತರಿಗೆ PM ಕಿಸಾನ್ ಸ್ಟೇಟಸ್ ಪೇಜ್ನಲ್ಲಿ 3 ಕಡೆ ಎಸ್ ಎಂಬ ಮೆಸೇಜ್ ಇರಬೇಕು. ಹಾಗಾದರೆ ಸ್ಟೇಟಸ್ ಪೇಜ್ನಲ್ಲಿ ಎಲ್ಲೆಲ್ಲಿ ಎಸ್ ಇರಬೇಕು? ಇಲ್ಲಿದೆ ಮಾಹಿತಿ. ಹೌದು, PM ಕಿಸಾನ್ ಯೋಜನೆಯ ಫಲಾನುಭವಿಗಳ ಸ್ಟೇಟಸ್ ಪೇಜ್ನಲ್ಲಿ ಎಲ್ಲೆಲ್ಲಿ ಎಸ್ ಇರಬೇಕೆಂಬುದನ್ನು ಚೆಕ್ ಮಾಡಲು ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಹೌದು, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಚೆಕ್ ಮಾಡಿ. ಆಗ PM ಕಿಸಾನ್ ಯೋಜನೆಯ ಸ್ಟೇಟಸ್ ಪೇಜ್ ತೆರೆದುಕೊಳ್ಳುತ್ತೆ. ಅಲ್ಲಿ ರೈತರು ಮೊಬೈಲ್ ನಂಬರ್ ಹಾಕಬೇಕು. ನಂತರ ಅಲ್ಲಿ ಕಾಣುವ ಕ್ಯಾಪ್ಚಾ ಕೋಡ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಆಗ PM ಕಿಸಾನ್ ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ತಂದೆಯ ಹೆಸರು, ಗ್ರಾಮ, ಜಿಲ್ಲೆ ಕಾಣುತ್ತೆ. ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಆಗ PM ಕಿಸಾನ್ ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ತಂದೆಯ ಹೆಸರು, ಗ್ರಾಮ, ಜಿಲ್ಲೆ ಕಾಣುತ್ತೆ. ಈ 3 ಕಡೆ ಎಸ್ ಇರಬೇಕು. EKYC ಡನ್ ಮುಂದುಗಡೆ ಎಸ್ ಇರಬೇಕು. ಎಲಿಜಿಬಿಲಿಟಿ ಮುಂದುಗಡೆ ಎಸ್ ಇರಬೇಕು. ಲ್ಯಾಂಡ್ ಸೀಡಿಂಗ್ ಎದುರುಗಡೆ ಎಸ್ ಅಂತ ಇರಬೇಕು. ಈ 3 ಕಡೆ ಎಸ್ ಮೆಸೇಜ್ ಇದ್ದರೆ ಮಾತ್ರ ಮುಂದಿನ 20ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆಯಾಗಲಿದೆ. ವೀಕ್ಷಕರೇ, ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಮೆಲ್ಲ ರೈತ ಬಾಂಧವರಿಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.